ಹಾಯ್ ಎಲ್ಲೋ ಎಲ್ರಿಗೂ. ಇವತ್ತು ಈವ್ನಿಂಗ್ ಬಸ್ಸಾರು ಮಾಡೋಣ ಅಂತೇಳ್ಬಿಟ್ಟು ಊರಿಂದ ನಮ್ಮ ಅಜ್ಜಿ ನೆಲ್ಲವರೆಕಾಯಿ ಕೊಟ್ಟು ಕಳಿಸಿದ್ರು. ನಮ್ಮ ಅಜ್ಜಿ ಸುಮ್ಮನೆ ಕುತ್ಕೊಳ್ದಿರ ಹಿತ್ತಲಲ್ಲಿ ಈ ಥರ ನೆಲ್ಲವರೆಕಾಯಿ, ಬದನೆಕಾಯಿ, ಮೂಲಂಗಿ, ಸೊಪ್ಪುಗಳು ಎಲ್ಲ ಬೆಳೀತಾ ಇರ್ತಾರೆ. ಅದು ಕೊಟ್ಟು ಕಳಿಸಿದ್ರು. ಅದಕ್ಕೆ ಬಿಡಿಸಿ ಎತ್ತಿಟ್ಕೋತಾ ಇದ್ದೀನಿ. ಆ ಕಡೆ ಈ ಕಡೆ ತೊಟ್ಟನ್ನು ಮುರಿದು ಮಧ್ಯ ಸೆಂಟ್ರಿಗೆ ಮುರಿದು ಎತ್ತಿಟ್ಕೋತಾ ಇದ್ದೀನಿ. ಇದು ನಾಟಿದ್ದು. ಇದು ಎರಡು ವಿಸಿಲ್ ಹೊಡ್ಸಿದ್ದೀನಿ. ನೀರು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು 2 ವಿಸಿಲ್ ಹೊಡ್ಕೊಂಡಿದ್ದೀನಿ. ಆಮೇಲೆ ರುಬ್ಬಿ ಮಾಡೋಣ ಅಂತೇಳ್ಬಿಟ್ಟು ಬೆಳ್ಳುಳ್ಳಿ, ಈರುಳ್ಳಿ, 2 ಟೊಮೆಟೊ, ಸಣ್ಣ ಟೊಮೆಟೊ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ಹಾಕೋದಕ್ಕಿಂತ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ತುರಿ, ಸ್ವಲ್ಪ ಸಾಸಿವೆ ಅಲ್ಲ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ಬಿಟ್ಟು ರುಬ್ಬೆತ್ತಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನೆಲ್ಲವರೆಕಾಯಿ ಬೇಯಿಸ್ಕೊಂಡಿದ್ದನ್ನು ಹಾಕಿದ್ದೀನಿ. ಅದಾದಮೇಲೆ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ, ಅದು 2 ಸ್ಪೂನ್ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಬೇಯಿಸಿರ್ತೀವಲ್ಲ ಆ ನೀರು ಬಸ್ಕೊಂಡಿದ್ದಕ್ಕೆ ಅದು ಕೂಡ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಅದು ಎತ್ತಿಟ್ಕೊಂಡಾದ್ಮೇಲೆ ಒಗ್ಗರಣೆ ಕೊಟ್ಕೊಂಡು ಹಾಕ್ಕೊಬೇಕು. ಮಿಕ್ಸ್ ಮಾಡಿರೋಂಥ ನೀರನ್ನ ಒಗ್ಗರಣೆಗೆ ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಹಾಕಾದ್ಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಬಾಡಿಸ್ಬೇಕು. ಬಾಡಿಸಾದ್ಮೇಲೆ ಅದೇನು ಮಿಕ್ಸ್ ಮಾಡಿರ್ತೀವಲ್ಲ ನೀರು, ಅದನ್ನ ಎತ್ತಿ ಹಾಕಬೇಕು ಮಸಾಲೆನ. ಅದಾದ್ಮೇಲೆ ಅದು ಚೆನ್ನಾಗಿ ಬೇಯ್ತಾ ಇರುತ್ತೆ. ಸ್ವಲ್ಪ ಹುಳಿ ಬಿಟ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಟೇಸ್ಟ್ ನೋಡಿದ್ರೆ ಸರಿ ಹೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಇದು ಪಲ್ಯ ಹುರ್ಕೊಳ್ಳೋಣ ಅಂತೇಳ್ಬಿಟ್ಟು ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದಾದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕಬೇಕು. ನಮ್ಮಮ್ಮ ತಂದಿದ್ರು ಊರಿಂದ. ನಮ್ಮಮ್ಮರ ಮನೆಗೆ ಹೋಗಿ ನಾನು ಹೋಗಿಸ್ಕೊಂಡ್ಬಂದೆ. ಚಿಟಪಟ ಅಂತ ಸಿಡ್ದಾದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕಬೇಕು. ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ದಪ್ಪದ ಹಚ್ಚೆತ್ತಿಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಹಾಕಿದ್ರೆ ಸಾಕು. ನಮ್ಮ ಮನೆಯಲ್ಲಿ ಪಲ್ಯಗಳು ನನ್ನ ಮಕ್ಕಳು ಇಷ್ಟಪಡಲ್ಲ. ನಾನು ನಮ್ಮ ಮನೆಯವರೆಲ್ಲ ಒಂದು ಹಾಕಿದ್ದೀನಿ. ಅದು ಚೆನ್ನಾಗಿ ಬಾಡಿಸ್ಬೇಕು. ಬಾಡಿಸಾದ್ಮೇಲೆ ಬೇಯಿಸಿಟ್ಟಿರುವಂಥ ನೆಲ್ಲಿವರೆಕಾಯಿನ ಹಾಕ್ಬೇಕು ಅದ್ರೊಳಗಡೆ. ನಾನು ಇದಕ್ಕೆ ಕಾಯಿ ತುರಿದೆತ್ತಿಟ್ಕೊಂಡಿದ್ದೀನಿ. ಕಾಯಿ ಹಾಕ್ತೀನಿ, ಕೊಬ್ಬರಿ ಹಾಕಲ್ಲ. ಇದು ಪಲ್ಯ ಅಲ್ವಾ, ಪಲ್ಯಕ್ಕೆ ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಾಂಬಾರಿಗೆ ಕೊಬ್ಬರಿ ತುರಿ ಹಾಕಿದ್ರೆ ಸ್ವಲ್ಪ ದಿನ ಅಂದರೆ 1-2 ದಿನ ಇಟ್ಕೊಂಡ್ರು ಬಸ್ಸಾಂಬಾರು ಏನೂ ಆಗೋಲ್ಲ, ಚೆನ್ನಾಗೇ ಇರುತ್ತೆ. ಕಾಯಿ ತುರಿದಿಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಮತ್ತು ನಾನು ಏನೇ ಪಲ್ಯ ಮಾಡಿದ್ರು ಕೂಡ ಮನೇಲಿ ಸಾಂಬಾರು ಪೌಡರ್ ಇದೆಯಲ್ಲ, ನಾನು ಅದನ್ನೇ ಯೂಸ್ ಮಾಡ್ತೀನಿ. ಅದು 1 ಸ್ಪೂನ್ ಹಾಕ್ಕೊಟ್ರೆ ಸಾಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸಾಲ್ಟು ಹಾಕಿಲ್ಲ, ಆಮೇಲೆ ಹಾಕ್ಕೊಂಡೆ. ಮಿಕ್ಸ್ ಮಾಡಿದ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ. ಬಸ್ಸಾಂಬಾರು ಮುದ್ದೆ ಜೊತೆ ಮತ್ತು ಅನ್ನದ ಜೊತೆ ತುಂಬ ಟೇಸ್ಟಾಗಿ ಸಖತ್ತಾಗಿರುತ್ತೆ. ಸಾಂಬಾರು ಕೂಡ ಕುದೀತಾ ಇದೆ ನೋಡಿ. ಆಯಿತು, ಸಾಂಬಾರು ಕೂಡ ಮುಗೀತು, ಪಲ್ಯನೂ ಮುಗೀತು. ಇನ್ನೇನಿದ್ರು ಮುದ್ದೆ ಬ್ಯಾಟಿಂಗ್ ಮಾಡ್ತಾ ಇರೋದೇ.